ಮೆಚ್ಚಿ ಕೆಲಸ ಮಾಡೋದು. ಈಗ ಕೆಲಸ ಇಲ್ಲ, ಕಲ್ಲು ಈಗ ಬೇದ ನಮಗೆ ಕೆಲಸ ಇಲ್ಲ, ಎಂತ ಕೂಲಿ ಕೆಲಸ ಮಾಡೋದು, ಮತ್ತೆ ಎಂತ ಮಾಡೋದು. ಎಷ್ಟು ದಿನದಿಂದ ಕೆಲಸ? ಜನ ತುಂಬ ಇದ್ದಾರೆ, ನಾವು ಎಲ್ಲ ಸಿಕ್ಕಿದಲ್ಲಿ ಹೋಗೋದು. ಈಗ ಈರೊಟ್ಟಿಗೆ ಸಹ ಇದ್ದೀವಿ ನಾವು, ಹೊರತಾಗಿ ಕೆಲಸ ಮಾಡ್ತೇವೆ. ಸಿಕ್ಕಿದ ಕೆಲಸ ಮಾಡ್ತಾರೆ. ಹಾಂ, ಇದಕ್ಕೆ ಮತ್ತೆ ಎಂತ ಮಾಡೋದು, ಏನು ಕೆಲಸ ಇಲ್ಲ, ಹೊಟ್ಟೆ ತುಂಬಬೇಕಲ್ಲ ನಮ್ಮದು. ನಿಮ್ಗೆ ಕೆಲಸ ಕೊಡುವವರು ಏನು ಹೇಳ್ತಾರೆ? ಕೆಲಸ ಕೊಡೋರು ಅವ್ರಿಗೇ ಮೆಟೀರಿಯಲ್ ಇಲ್ಲಲ್ಲ, ಮೆಟೀರಿಯಲ್ ಅವ್ರು ಏನು ಮಾಡಬೇಕು ನಾವು? ಕೆಲಸ ಮಾಡೋ ಸೈಟ್ ಉಂಟು, ಸೈಟ್ ಉಂಟು, ಇದು ಮೆಟೀರಿಯಲ್ ಇಲ್ಲ. ಇಲ್ಲ. ಎಷ್ಟು ಮಂದಿ ಇದ್ದಾರೆ ನೀವು? ನಾವೊಂದು ತುಂಬ ಜನ ಇದ್ದೀವಿ. ಅಂದರೆ ನಾವೀಗ ಸಿಕ್ಕಿದಲ್ಲಿ ಹೋಗೋದು, ಯಾರೊಂದು ಎಲ್ಲೆಲ್ಲಿ ತುಂಬ ಜನ ಎಲ್ಲೆಲ್ಲಿ ಹೋಗಿದ್ದಾರೆ, ಅವರು ಸಹ ಹೊಟ್ಟೆ ತುಂಬಬೇಕಲ್ಲ, ಎಲ್ಲೆಲ್ಲಿ ಹೋಗಿದ್ದಾರೆ. ನೀವೇನು ಕೆಲಸ ಮಾಡೋದು? ನಾವು ಸಹ ಮೇಸ್ತ್ರಿ ಕೆಲಸ ಮಾಡೋದು, ಮೇಸ್ತ್ರಿ ಕೆಲಸ ಮಾಡ್ತೇವೆ, ಕೂಲಿ ಎಲ್ಲ ಮಾಡ್ತೇನೆ. ಮತ್ತು ಕೆಲಸ ಇಲ್ಲದೆ ಸಿಕ್ಕಿದಲ್ಲಿ ಇದೀಗ ಮಣ್ಣದ ಕೆಲಸ ಅದೆಲ್ಲ ಹೊಟ್ಟೆ ತುಂಬಬೇಕಲ್ಲ, ಯಾವುದು ಮಾಡ್ತಾಯಿದ್ದೀವಿ. ಹೌದು. ಜಿಲ್ಲಾಧಿಕಾರಿಗೆ ಏನಾದರೂ ಮನವಿ ಮಾಡ್ತೀರಾ? ಜಿಲ್ಲಾಧಿಕಾರಿ ಮೊನ್ನೆ ಎಲ್ಲ ನಾವು ಮಾಡಿದ್ದೀವಿ, ಇದತ್ತು ಮತ್ತೆಲ್ಲ ಒಟ್ಟಿಗೆ ನಾವು ಮಾಡಿದ್ದೀವಿ. ಅದು ಏನಂತ ಗೊತ್ತಿಲ್ಲ. ಏನು ಮಾಡಿದ್ದೀವಿ ನಾವು ಅಲ್ಲಿ ಸ್ಟ್ರೈಕ್ ಎಲ್ಲ ಮಾಡಿದ್ದಾವಲ್ಲ, ಅವರು ಏದೋತ್ತು ಮತ್ತೆಲ್ಲ ಒಟ್ಟಿಗಿದ್ರು ಮೊನ್ನೆ ನಾವು. ಹೌದು. ಏನಂತ ಅದೇ ಇದ್ದಿದ್ದೆ ಒಯ್ಗೆದು ಕಲ್ಲದು ಜನಗಳಿಗೆ ಇದು ಭಾಳ ಕಷ್ಟ ಆಗಿದೆ. ಒಯ್ಗೆಲ್ಲ ತುಂಬ ಇದು ಭಾಳ ತುಂಬ ಒಯ್ಗಿಲ್ಲದ ಮರಳಿಲ್ಲದ ತುಂಬ ಇದಾಗಿದೆ. ಏನು ಮಾಡೋದು, ನಮಗೆ ಎಲ್ಲ ಹೊಟ್ಟೆ ತುಂಬಿದ್ರೆ ಭಾಳ ಕಷ್ಟ ಆಗಿದೆ. ಈಗ 2 ತಿಂಗಳದ ಭಯಂಕರ ಕಷ್ಟ ಆಗಿದೆ. ಹೌದು. ಎಲ್ಲಿ ಕೆಲಸ ಮಾಡಿ? ನಾವೀಗ ಇಲ್ಲೇ ನಮ್ಮದು ಕೂಡೂರು ಮನೆ, ಅಂದರೆ ಇಲ್ಲೇ ಕೆಲಸ ಮಾಡ್ತೀನಿ ನಾನು. ಜಾಸ್ತಿ ಇಲ್ಲೇ ಮಾಡ್ತಾಯಿದ್ದೆ, ಎಲ್ಲ ಪರಿಚಯ ಉಂಟು. ಅದಕ್ಕೆ ಯಾರಾದರೂ ಕೆಲಸ ಒಂದು ವಾರಕ್ಕೆ ಒಂದು ಕೆಲಸಕ್ಕೆ ಸಾಕಮಗೆ ಸಾಲದಲ್ಲಿ ಅದು ಬಸ್ಸಿಗೆ ಆಗ್ತದೆ. ಕೆಲಸ 2 ತಿಂಗಳಾಗ್ತಾ ಬಂತು, ಕೆಲಸನೇ ಇಲ್ಲ. ನಮ್ಮ ಎಲ್ಲ ಸೈಟೆಲ್ಲ ನಿಂತಿದೆ ಈಗ. ಮತ್ತು ವಾರಕ್ಕೆ 1-2 ಕೆಲಸ ಕೊಡ್ತಾರೆ. ಮತ್ತು ನಮಗೆ ಭಾರಿ ಕಷ್ಟ ಆಗ್ತಾ ಉಂಟು ಈಗ. ಮತ್ತು ಮನೆ ಬಾಡಿಗೆ ಕಟ್ಟಬೇಕು, ಮತ್ತು 8 ಮಕ್ಕಳು ನೋಡಬೇಕು, ಇದೆಲ್ಲ ತುಂಬ ಕಷ್ಟದಲ್ಲಿದ್ದೀವಿ ನಾವು. ನೀವು ಮೇಸ್ತ್ರಿ? ಹೌದು, ಮೇಸ್ತ್ರಿ. ವಾರಕ್ಕೆ 1-2 ಕೆಲಸ ಅಷ್ಟೇ. ಮತ್ತು ಕಲ್ಲಿಲ್ಲ, ಹೊಯ್ಗೆ ಇಲ್ಲ, ಮತ್ತು ಜಲ್ಲಿ ಸಹ ಇಲ್ಲ. ಓನರವರು ಕಲ್ಲಿಲ್ಲ, ಹೊಯ್ಗೆ ಇಲ್ಲ, ಎಂತ ಮಾಡೋದು? ಎಲ್ಲ ಸೈಟ್ ನಿಂತಿದ್ದಾರೆ. ನಮ್ಮದೊಂದು 5 ಸೈಟ್ ನಿಂತಿದೆ ಈಗ, ಕಲ್ಲಿಲ್ಲದ ಹಾಗೆ. 5 ಸೈಟ್? ಹೌದು, ಕಲ್ಲಿಲ್ಲ ಎಲ್ಲಿ ಸಹ, ಮತ್ತು ಹೊಯ್ಗೆ ಸಹ ಇಲ್ಲ. ಸಾರಣ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಉಂಟು ಈಗ. ಎಲ್ಲ ಕಡೆ ಈ ಥರ ಉಂಟು ಈಗ 1.5 ತಿಂಗಳಿಂದ ಈ ಥರನೇ ಉಂಟು. ನಿಮ್ಮ ಜೊತೆ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಒಂದು ಸಾಧಾರಣ 30 ಮಂದಿ ಇದ್ದಾರೆ ಕೆಲಸಕ್ಕೆ. ಎಲ್ಲರೂ ಕೆಲಸ ಇಲ್ಲ. ಅದೇ ವಾರದಲ್ಲಿ 2 ಈಗ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಅದೇ ಮನವಿ ಮಾಡ್ತಾ ಇದ್ದೇವೆ ನಾವೆಲ್ಲ. ಸಿದ್ದರಾಮಯ್ಯ ಎಲ್ಲ ಇದು ಮಾಡಬೇಕು, ಅದಕ್ಕೆ ಪರಿಹಾರ ಏನಾದರೂ ಕೊಡಬೇಕು. ಕಲ್ಲೆಲ್ಲ ಸ್ಟಾರ್ಟ್ ಮಾಡಬೇಕು ಅವರು, ಅದೇ ಕಷ್ಟ ಆಗುತ್ತೆ. ಇದಕ್ಕೆ ಮೊದಲು ಸಮಸ್ಯೆ ಹೊಯ್ಗೆದ್ದಲ್ಲ ಇತ್ತು, ಈಗ ಕಲ್ಲಿದು ಇದೆಲ್ಲ ಇದೇ ಮೊದಲ ಬಾರಿಗೆ ಸಮಸ್ಯೆ? ಇದು ಫಸ್ಟ್ ಟೈಮ್ ಆಗೋದು ನಮಗೆ. ಹೊಯ್ಗೆದ್ದು ಅಷ್ಟು ಸಮಸ್ಯೆ ಇರಲಿಲ್ಲ ಆವಾಗೆಲ್ಲ, ಬರ್ತಿತ್ತು. ಹೇಗಾದರೆ ಈಗ ಏನಿಲ್ಲ, ಅಲಕ್ಕ ಬಂದಾಗಿದೆ, ಈಗ ಬರೋದಿಲ್ಲ. ಎಂಥ ಕೆಲಸನೇ ಇರಲಿಲ್ಲ. 1 ತಿಂಗಳ ಮೇಲೆ ಆಯಿತು ಕೆಲಸ ಅಂತ. ಕಲ್ಲು ಬಂದ್ ಮಾಡಿ, ಹೊಗೆ ಬಂದ್ ಮಾಡಿ, ಅದೇ ಕೆಲಸ ಇಲ್ಲ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ನಾವು ಎಂತ ಮಾಡಬೇಕು? ಮತ್ತು 1 ದಿವಸ ಇದ್ರೆ 1 ವಾರದಲ್ಲಿ 1 ದಿವಸ 2 ದಿವಸ ಕೊಡ್ತಾರೆ, ಮತ್ತು ಆಮೇಲೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅದೇ ನಾವು 1 ದಿವಸ 2 ದಿವಸ ಮಾಡಿದ್ದು ನಮ್ಗೆ ರೇಷನ್ಗೆ ಆಗೋದಿಲ್ಲ. ನಾವು ಅಲ್ಲಿಂದ ಬಂದಿದ್ದು, ನಾವೆಂತ ಮಾಡಬೇಕು? ನಾವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲ ನಮಗೆ ಒಟ್ಟಿಗೆ ಊಟ, ಇರಲಿಲ್ಲ ಅಂದ್ರೆ ಇಲ್ಲಲ್ಲ. ಇದು ಕೆಲಸ ಬಿಟ್ಟು ಬೇರೆ ಕೆಲಸ ಹೋಗ್ತೀರಾ? ಬೇರೆ ಕೆಲಸ ಎಲ್ಲಿ ಹೋಗೋದಿಲ್ಲ ನಾವು. ಮತ್ತು ಇವರ ಕರೆದ್ರೆ ಹೋಗೋದು, ಇರಲಿಲ್ಲ ಅಂದ್ರೆ ಮನೆಯಲ್ಲಿ ಇರೋದು. ಅದೇ ಗೊತ್ತಿರೋದು. ಅದೇ ಗೊತ್ತು. ಮತ್ತೆ ಎಲ್ಲಿ ಹೋಗೋದಿಲ್ಲ ನಾವು. ನಾವು ಬಂದಿದ್ದ ಇಲ್ಲಿ ಕೆಲಸ ಮಾಡೋದ ಇಲ್ಲಿ, ಮತ್ತೆ ಎಲ್ಲಿ ಗೊತ್ತಿಲ್ಲ ನಮಗೆ. ಅದೇ ಕಲ್ಲು ಹೊಯ್ಗೆ ಇಲ್ಲದೆ ತುಂಬ ಕಷ್ಟ ಆಗಿದೆ. ನಮ್ಮ ಹಾಗೆ ತುಂಬ ಜನ ಇದ್ದಾರೆ ಬಡವರು, ಕೆಲಸ ಮಾಡದೆ. ನಾವು ದುಡಿದಾಗಬೇಕು. ಆದ ಕಾರಣ ನಮಗೆ ಕಲ್ಲು ಹೊಯ್ಗೆ ಒಂದು ಜಿಲ್ಲಾಧಿಕಾರಿಯೊಂದು ವ್ಯವಸ್ಥೆಯನ್ನು ಮಾಡಿಕೊಡಲಿ ಅಂತ. ಎಷ್ಟು ದಿನ ಕೆಲಸ ಇಲ್ಲ? ಕೆಲಸ ಇಲ್ಲದೆ ಒಂದು 2 ತಿಂಗಳಾಯಿತು. 2 ತಿಂಗಳಾಯಿತು? 2 ತಿಂಗಳಾಯಿತು ಕೆಲಸ ಇಲ್ಲದೆ. ಯಾರಿಗೂ ಇಲ್ವಾ? ಯಾರಿಗೆ ಇಲ್ಲ, ನಮ್ಮ ಕಂಪನಿಯಲ್ಲಿ ಯಾರಿಗೆ ಇಲ್ಲ. ನಮ್ಮದರಲ್ಲಿ ಸಾಧಾರಣ ಒಂದು 10-15 ಜನ ಇದ್ದೇವೆ. 15 ಜನಕ್ಕೆ ಸಹ ಕೆಲಸ ಇಲ್ಲ. ಈಗ ಬೇರೆ ಕಡೆ ಹೋಗುವ ಅಂತ ಹೇಳಿದರೆ ಅಲ್ಲಿ ಸಹ ಕೆಲಸ ಇಲ್ಲ. ಕಾಂಟ್ರಾಕ್ಟ್ ಅವರು ಏನು ಹೇಳ್ತಾರೆ? ಅವ್ರು ಹೇಳ್ತಾರೆ ಎಲ್ಲಿಗಾದರೂ ಹೋಗಿ, ಯಾರ ಹತ್ರ ಆದರೆ ಕೇಳಿ ಹೋಗಿ ಅಂತ ಹೇಳ್ತಾರೆ. ಅವರೆಂತ ಮಾಡೋದು? ಅಲ್ಲ, ಇದಕ್ಕೂ ಮೊದಲು ಈ ಥರ ಆಗಿತ್ತಾ ಕಲ್ಲು ಹೀಗೆ ಆ ಥರ? ಈಗ ಮೊದಲೊಮ್ಮೆ ಆಗಿತ್ತು, ಅವತ್ತೊಮ್ಮೆ ಹೊಯ್ಗೆದ್ದು ಸಮಸ್ಯೆಯಿಂದ. ಈಗ ಒಂದು 2 ತಿಂಗಳಾಯ್ತಲ್ಲ ಹೊಯ್ಗೆಲ್ಲ ಇಲ್ಲದೆ. ಈಗ ಹೊಯ್ಗೆದ ಸಮಸ್ಯೆ, ಕಲ್ಲಿದ್ದು ಸಮಸ್ಯೆ? ಹೊಯ್ಗೆದ ಸಮಸ್ಯೆ ಸಹ ಉಂಟು, ಕಲ್ಲದ ಸಮಸ್ಯೆ ಸಹ ಉಂಟು. ಕಲ್ಲು ಬರ್ತಾ ಇಲ್ವಾ? ಕಲ್ಲು ಬರ್ತಾ ಇಲ್ಲ, ಕಲ್ಲು ಬರುವುದಿಲ್ಲ. ಅದಕ್ಕೇನು ಪರಿಹಾರ? ಪರಿಹಾರ ಅವರು ಕೊಡಬೇಕಲ್ಲ, ಜಿಲ್ಲಾಧಿಕಾರಿ ಎಂತಾದರೂ ಮಾಡಿ ಒಂದು. ಯಾಕೆ ಗೊತ್ತುಂಟ ಕಲ್ಲು ಇದು ಇದಾಗಿದೆ? ಯಾಕೆಂತ ಗೊತ್ತಿಲ್ಲ ನಮಗೆಲ್ಲ ಗೊತ್ತಿಲ್ಲ. ನಾವು ಕಲ್ಲು ಬಂದರೆ ಕಟ್ತೇವೆ, ಕಲ್ಲು ಬರಲಿಲ್ಲಲ್ಲ. ಧನ್ಯವರು ಹೇಳ್ತಾರೆ ಕಲ್ಲು ಬರುವುದಿಲ್ಲ ಅಂತ. ಅದೇ ಮನೆಯಲ್ಲಿ ಇರ್ತೀರಾ?
ಮನೆಯಲ್ಲಿ ಇರ್ತೇವೆ. ಕಷ್ಟ ಆಗಲ್ಲ. ಕಷ್ಟ ಆಗ್ತದೆ, ಮತ್ತೆಂತ ಮಾಡೋದು. ಮೊದಲೇ ಒಯ್ಗಿದಾದ್ರೆ ಯಾವಾಗಲೂ ಸಮಸ್ಯೆ ಇತ್ತು. ಈಗ ಕಲ್ಲದು ಕೂಡ ಸ್ಟಾರ್ಟ್ ಆಯಿತು. ಕಲ್ಲದು ಒಂದೊಂದು ಸಾರಿ ಇತ್ತು ಹಾಗಾದರೆ, ಆದರೆ ಈಗ ಬರುವುದೇ ಇಲ್ಲ 2 ತಿಂಗಳಿಂದ. ಇದು ಇಲ್ಲಿ ರಾಜಕೀಯದಿಂದ ಆ ಥರ ಅದೇ ರಾಜಕೀಯದವ್ರದ್ದೇ ಇದೆ ಸಂತಕ ಅಂತ ನಮಗೆ. ಈ ಕಲ್ಲು ಈಗ ಪರ್ಮಿಟ್ ಇಲ್ಲದೆಲ್ಲ ಇದು ಮಾಡ್ತಾ ಇದ್ದು, ಅದಕ್ಕಾಗಿ ಬಂದ್ ಮಾಡಿದ್ದಾರೆ. ಅದೇ ಪರ್ಮಿಟ್, ಅದೇ ನಮಗೆ ಅದು ಎಂತ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾರ ಜೊತೆ ಕಲ್ಲು ನಾವಿಲ್ಲಿ ನಮ್ಮದು ಇದ್ದಾರೆ ಒಂದು ಸ್ವಲ್ಪ ಕೇರಳದಿಂದ ಬರ್ತದೆ, ಮತ್ತು ಈ ಕೇರಳದಿಂದ ಕೂಡ ಬರೋದಿಲ್ಲ, ಇಲ್ಲಿಂದ ಬರೋದಿಲ್ಲ, ಯಾವುದಿಲ್ಲ. ಎಲ್ಲದೆಲ್ಲ ಬರ್ತಾ ಇತ್ತು. ಇದು ಮುಂಚೆ ಬರ್ತಿತ್ತು, ಈಗಿಲ್ಲ. ಅವ್ರು ಎಂತ ಹೇಳ್ತಾ ಇದ್ದಾರೆ ಸರ್, ಪರ್ಮಿಟ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಚೆ ಅವರಿಗೆ ಬರ್ಲಿಕ್ಕೆ ಬಿಡುದಿಲ್ಲ ಅಂತ. ಕೇರಳ ಆಚೆ ಎಲ್ಲ ಉಂಟು, ಕೇರಳದಲ್ಲೆಲ್ಲ ಕಲ್ಲು ಉಂಟು, ಈ ಕಡೆ ಬರ್ಲಿಕ್ಕೆ ಬಿಡುದಿಲ್ಲ ಅಂತ ಪರ್ಮಿಟ್. ಕಲ್ಲನ್ನು ತರಿಸ್ತೀರಲ್ಲ, ಹೌದು. ಅವ್ರೇನು ಹೇಳ್ತಾರೆ? ಅದು ಈಚೆ ಬಂದರೆ ಹಿಡಿತಾರಂತೆ, ಅದು ಎಂತ ಅಂತ ಕರೆಕ್ಟ್ ಗೊತ್ತಿಲ್ಲ ನಮಗೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.